ಬಹುಜನರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಪಾದಯಾತ್ರೆ. ತುಮಕೂರು ಜಿಲ್ಲೆಯ ಮಧುಗಿರಿ ಉಪವಿಭಾಗ ಮಟ್ಟದ ಬಹುಜನರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯಗಳನ್ನು ಖಂಡಿಸಿ ಕೋಡಿಗೇನಹಳ್ಳಿಯಿಂದ ಮಧುಗಿರಿಯವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ಮಾತನಾಡಿ, ಈ ದೇಶದಲ್ಲಿ ಬ್ರಾಹ್ಮಣರು 101 ಜಾತಿಗಳನ್ನು ಮಾಡಿದ್ದಾರೆ. ಬಸವಣ್ಣ, ಮಾದರ ಚೆನ್ನಯ್ಯ ಬಸವ ತತ್ವಗಳನ್ನು ಹುಟ್ಟು ಹಾಕಿದ್ದಾರೆ. ಅವರ ಕನಸು ಜಾತಿ ಮುಕ್ತ ದೇಶವನ್ನಾಗಿ ಮಾಡುವುದಾಗಿತ್ತು. 2600 ವರ್ಷಗಳಿಂದ ಇದೇ ಕೆಲಸವನ್ನ ಭಗವಾನ್ ಬುದ್ಧ ಅವರು ಮಾಡಿದ್ದಾರೆ. ಬಡವರ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದಾರೆ. ಈ ದೇಶದಲ್ಲಿ ಇತರರಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಎಲ್ಲರನ್ನ ಒಂದು ಕಡೆ ತಂದು ಈ ದೇಶವನ್ನ ಡಚ್ಚರು, ಬ್ರಿಟಿಷರು, ಮಹಾರಾಜರು, ಪಾಳೆಗಾರರು ಈ ದೇಶವನ್ನ ಆಳಿದ್ದಾರೆ ಎಂದು ಹೇಳಿದರು. ತಾಲೂಕು ಅಧ್ಯಕ್ಷರಾದ ನಾಗಭೂಷಣ್ ಎಚ್ ಗರಣಿ ಮಾತನಾಡಿ, ನಾವು ಈಗ ಹಮ್ಮಿಕೊಂಡಿರುವ ಕಾಲ್ನಡಿಗೆ ಜಾಥಾ ಯಶಸ್ವಿಯಾಗಿದ್ದು, ಅಧಿಕಾರಿಗಳು ನಮ್ಮ ಮನವಿಯನ್ನ ಸ್ವೀಕರಿಸಿ ಬಹುಬೇಗ ಪರಿಹರಿಸಲಿಲ್ಲವೆಂದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಗುರುಮೂರ್ತಿ, ಜಿಲ್ಲಾಧ್ಯಕ್ಷರು ಡಿ ಭರತ್ ಕುಮಾರ್, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಸಂಯೋಜಕರು ಜಿಎಸ್ ಮಂಜುನಾಥ್, ತಾಲೂಕು ಅಧ್ಯಕ್ಷರು ನಾಗಭೂಷಣ್ ಎಚ್ ಗರಣಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ನಾಗರಾಜು, ನಿವೃತ್ತ ಸೈನಿಕರು ಗೌರಿಬಿದನೂರು ವೆಂಕಟೇಶ್, ಜಿಲ್ಲಾ ಸಂಚಾಲಕರು ಟಿಎಂ ಅಂಜಯ್ಯ, ನಟರಾಜು, ಅಂಜಪ್ಪ, ಲಕ್ಷ್ಮಮ್ಮ, ನಾಗಮಣಿ, ರಂಗನಾಥ್, ಮಲ್ಲೇರಂಗಯ್ಯ, ಲೋಕಮಾತಾ, ಅರುಂಧತಿ, ಸೆಕ್ಯುಲರ್, ಅಶ್ವಥ್, ಪ್ರದೀಪ್ ಕುಮಾರ್, ರಾಮಕೃಷ್ಣಪ್ಪ, ಸೋಮಣ್ಣ, ರಂಗನಾಥ್ ಸೇರಿದಂತೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರು ಭಾಗವಹಿಸಿದ್ರು. ವರದಿ ರಂಗರಾಜು ಎಂ ಗರಣಿ. 28 ಕಿಲೋಮೀಟರ್ ದೂರ ನಮ್ಮ ವಿವಿಧ ಬೇಡಿಕೆಗಳ ಆಗ್ರಹಿಸಿ ನಾವು ಪಾದಯಾತ್ರೆಗೆ ಬಂದಿದ್ದೀವಿ. ಎಲ್ಲ ನಮ್ಮ ದಲಿತ ಸಮಸ್ಯೆಗಳು, ರೈತರ ಸಮಸ್ಯೆಗಳು, ಬಡವರಿಗೂ ಸಾಗುವಳಿ ಸಮಸ್ಯೆಗಳ ನಿರಂತರವಾಗಿ ನಾವು 12 ಸಂಖ್ಯೆ ನಾವು ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾರಸಂದ್ರ ಮುನಿಯಪ್ಪ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಸಹ ಈ ಕಾರ್ಯಕ್ರಮಕ್ಕೆ ತುಂಬುವುದರ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಭರತ್ ಕುಮಾರ್ ಅವರು ಮಾತಾಡ್ತಾರೆ. ಸ್ವಾಗತ ಮಾಡಿ. ಓಕೆ, ಎಲ್ಲರನ್ನ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯಲ್ಲಿ ವಿವರವಾಗಿ 8 ಸಭೆಗಳಾಗಿವೆ. ಒಂದು 120 ಚೌಕದ ಸಭೆಗಳ ಅನುದಾನಗಳಾಗಿವೆ. ಮತ್ತೆ ಪ್ರಜೆಗಳನ್ನು ದಾಖಲೆ ಮಾಡಿ ಬೀಡಿ ಕೊಟ್ಟಂತದ್ದು ವ್ಯವಸ್ಥೆ ನಡೀತಾ ಇದೆ. ಸರಿಯಾಗಿ ತನಿಖೆ ಮಾಡಲ್ಲ, ಅಪರಾಧಗಳನ್ನ ಅರೆಸ್ಟ್ ಮಾಡಲ್ಲ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದಲಿತ ಗ್ರಾಮದಲ್ಲಿ ಸರ್ಕಾರಿ ಜಾಗ ಇದ್ರು 50% ರೂಪಾಯಿ ಖಾತೆ ಮಾಡಿಕೊಡಲ್ಲ ಮತ್ತು ದೊಡ್ಡಮಾನವರು ಜೋಡಿಗಳು 68 ಸೆಲೆಬ್ರಿಟಿಗಳು ಸಾಗಣೆ ಕೊಟ್ಟು ಖಾತೆ ಕಾರ್ಯಗಳನ್ನ ಮಾಡಿಕೊಟ್ಟು ಎಲ್ಲ ಸರ್ಕಾರಿ ಮಾಧ್ಯಮಗಳು ತಿಳಿಸಬೇಕ ಅಂತ ತಿಂಗಳನ್ನ ನಕಲಿ ಸಾಗಣೆಗಳನ್ನ ಕೊಟ್ಟು ನಕಲಿ ಖಾತೆ ಮಾಡಿ ನಕಲಿ ಬೇರೆ ಬೇರೆ ಫೋನ್ ಮಾಡಿ ಸರ್ಕಾರಕ್ಕೆ ಹಚ್ಚಿ ಹಾಗೆ ಪಾಲುಗಳು ಮುಂಚೆ ಅಂತ ಬಗ್ಗೆ ನಮ್ಮ ಕಾರ್ಯಕ್ರಮಗಳಿವೆ. ಮತ್ತು ಈ ಫೋನಲ್ಲಿ ಕಾನೂನು ಬರಬರಾಗಿ ಕುಲ ಮಾಡಿ ಅವ್ರು ಏನು ಪರಿಹಾರ ಕೊಡುವ ಅವ್ರ ಕುಟುಂಬಕ್ಕೆ ಏನು ಸಾಂತ್ವನ ಇದೆ, ಅನ್ಯಾಯ ಇದೆ ಮತ್ತು ಪಾಲಕರಿಗೆ ಬೆಳೆಯುವ ಗ್ರಾಮದಲ್ಲಿ ಕೊಲೆ ಮಾಡಿ ಬಡವರಿಗೆ ಸಣ್ಣ ಕೊಲೆ ಮಾಡಿ
ಏನೋ ಕೊಡುಗೆ ಕೊಡೋರೆ ಎಷ್ಟು ಹೊರಗಡೆ ಎಷ್ಟು ಬೆಲೆ ಏನೋ ಕೊಡುಗೆ ಅದರ ಅಷ್ಟಕ್ಕೆ ಮುಟ್ಟ ಅದೇ ರೀತಿ ಇವತ್ತು ರಾಜ್ಯಕ್ಕೆ ಧಿಕ್ಕಾರಕ್ಕಾರ ಸುಮಾರು 25 ಕಿಲೋಮೀಟರ್ ನೂಟ 42